ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಅಗತ್ಯ, ಆದರೆ ಇದು ಹೆಚ್ಚಾದ್ರೆ ಅದು ಒಳ್ಳೆಯದಲ್ಲ. ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವು ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಾಗಾಗಿ ದೇಹ ನೀಡುವಂತಹ ಮುನ್ಸೂಚನೆಗಳನ್ನು ಕಡೆಗಣಿಸದೆಯೇ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ತಡೆಗಟ್ಟುವುದು ಬಹಳ ಒಳ್ಳೆಯದು. ಹಾಗಾದ್ರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆಯೋ ಇಲ್ಲವೋ ಅನ್ನೋದನ್ನ ತಿಳಿಯೋದು ಹೇಗೆ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಕೊಲೆಸ್ಟ್ರಾಲ್ ಹೆಚ್ಚಾದ್ರೆ ಕಂಡುಬರುವ ಲಕ್ಷಣಗಳಿವು. ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಬಹಳ ಮುಖ್ಯ, ಆದ್ರೆ ಅದು ಜಾಸ್ತಿ ಆದ್ರೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕೆಲವರಿಗೆ ಕೊಲೆಸ್ಟ್ರಾಲ್ ಎಂದ್ರೆ ಏನು ಎಂಬುದೇ ತಿಳಿದಿರುವುದಿಲ್ಲ. ಇವು ಒಂದು ರೀತಿಯ ಕೊಬ್ಬಿನ ಮೇಣವಾಗಿದ್ದು ಹೊಸ ಕೋಶ ಹಾಗೂ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡುತ್ತೆ. ಆದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವು ಹೆಚ್ಚಾದಾಗ ಅದರಿಂದ ಹೃದಯದ ಕಾಯಿಲೆಗಳು, ಪಾರ್ಶ್ವವಾಯು ಸಮಸ್ಯೆ ಬರಬಹುದು. ಹಾಗಾದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ ಎಂಬುದನ್ನ ತಿಳಿದುಕೊಳ್ಳೋದು ಹೇಗೆ ಎಂಬ ಪ್ರಶ್ನೆ ಹಲವರನ್ನ ಕಾಡುತ್ತೆ. ಸಾಮಾನ್ಯವಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ನಮ್ಮ ದೇಹ ನಮಗೆ ಕೆಲವು ಸಂದೇಶಗಳನ್ನು ನೀಡುತ್ತೆ. ಅವುಗಳನ್ನ ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಹಾಗಾದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ ಎಂದು ತಿಳಿಯೋದು ಹೇಗೆ? ಎಲ್ಲಿದೆ ನೋಡಿ ಇದರ ಸಂಪೂರ್ಣ ಮಾಹಿತಿ. ಮೊದಲನೆಯದಾಗಿ ಎದೆ ನೋವು. ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಕೆಲವರಲ್ಲಿ ಎದೆಯಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ತಕ್ಷಣ ವೈದ್ಯರನ್ನ ಸಂಪರ್ಕಿಸುವುದನ್ನ ಮರೆಯಬೇಡಿ. ಕಾಲು ನೋವು ಮತ್ತು ಸೆಳೆತ. ಕೆಲವರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿಯಾಗಿ ಕಣ್ಣುಗಳು ಊದಿಕೊಳ್ಳುತ್ತೆ. ಮತ್ತೊಂದಿಷ್ಟು ಜನರಿಗೆ ಮೈಕೈ ನೋವು, ಅದರಲ್ಲಿಯೂ ಕೂಡ ಹೆಚ್ಚಿನವರಲ್ಲಿ ಕಾಲು ನೋವು ಮತ್ತು ಸೆಳೆತ ಕಂಡು ಬರುತ್ತೆ. ತಲೆ ತಿರುಗುವಿಕೆ. ಈ ಅನುಭವ ಹಲವರಲ್ಲಿ ಕಂಡು ಬಂದಿರಬಹುದು. ಕೆಟ್ಟ ಕೊಲೆಸ್ಟ್ರಾಲ್ ನಿಯಂತ್ರಣ ಮೀರಿದಾಗ ಪದೇ ಪದೇ ತಲೆ ತಿರುಗುವ ಅನುಭವ ಆಗುತ್ತೆ. ಇದು ಕೆಲವರಿಗೆ ದಣಿವಿನಿಂದಲೂ ಕೂಡ ಆಗಬಹುದು. ಉಸಿರಾಟದ ತೊಂದರೆ. ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾದಾಗ ಉಸಿರಾಟದ ಸಮಸ್ಯೆಗಳು ಕಂಡು ಬರುತ್ತೆ. ಅದರಲ್ಲಿಯೂ ರಾತ್ರಿ ಮಲಗುವ ಸಮಯದಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ. ಆಯಾಸ. ನಿಮಗೆ ಯಾವುದೇ ರೀತಿಯ ಕೆಲಸ ಮಾಡಿದಾಗ್ಲೂ ಅತಿಯಾದ ಸುಸ್ತು, ಆಯಾಸ ಕಂಡು ಬರ್ತಾ ಇದ್ರೆ ತಡ ಮಾಡದೆಯೇ ವೈದ್ಯರನ್ನ ಸಂಪರ್ಕ ಮಾಡಿ. ಇದು ಕೊಲೆಸ್ಟ್ರಾಲ್ ಹೆಚ್ಚಾಗಿರುವ ಸೂಚನೆಯಾಗಿರಬಹುದು. ಹೊಟ್ಟೆ ಉಬ್ಬುವುದು. ಕೆಲವರು ಊಟ ತಿಂಡಿ ಸರಿಯಾಗಿ ಮಾಡದೇ ಇದ್ರೂ ಕೂಡ ಹೊಟ್ಟೆ ಉಬ್ಬಿರುತ್ತೆ. ಇದನ್ನ ಹೆಚ್ಚಿನವರು ಗ್ಯಾಸ್ಟ್ರಿಕ್ ಸಮಸ್ಯೆ ಎಂದುಕೊಳ್ತಾರೆ. ಆದ್ರೆ ಇದು ಕೊಲೆಸ್ಟ್ರಾಲ್ ಹೆಚ್ಚಾಗಿರುವ ಲಕ್ಷಣವಾಗಿರಬಹುದು. ದವಡೆಯಲ್ಲಿ ನೋವು ಕಾಣಿಸಿಕೊಳ್ಳುವುದು. ದವಡೆಯಲ್ಲಿ ಪದೇ ಪದೇ ನೋವು ಕಾಣಿಸಿಕೊಳ್ತಾ ಇದ್ರೆ ಅದು ಕೊಲೆಸ್ಟ್ರಾಲ್ ಹೆಚ್ಚಾಗಿರುವ ಸೂಚನೆಯಾಗಿರಬಹುದು. ಕತ್ತಿನ ಹಿಂಭಾಗದಲ್ಲಿ ನೋವು. ನೀವು ತುಂಬಾ ಹೊತ್ತು ಕುಳಿತು ಕೆಲಸ ಮಾಡುವವರಾಗಿದ್ರೆ ಬೆನ್ನು ಹಾಗೂ ಕಟ್ಟು ನೋವು ಬರೋದು ಸಾಮಾನ್ಯ. ಆದ್ರೆ ಯಾವುದೇ ಕಾರಣಗಳಿಲ್ಲದೆ ಪದೇ ಪದೇ ಕತ್ತಿನ ಹಿಂಭಾಗದಲ್ಲಿ ನೋವು ಕಂಡು ಬರ್ತಾ ಇದ್ರೆ ಅದನ್ನ ನಿರ್ಲಕ್ಷಿಸಬೇಡಿ. ಇದರ ಹೊರತಾಗಿ ಕೆಲವರಿಗೆ ದೇಹ ಹಳದಿಯಾಗುವುದು, ಕಣ್ಣಿನ ಕೆಳಗೆ ಊದಿಕೊಳ್ಳುವುದು, ಮೊಡವೆಗಳು ಜಾಸ್ತಿ ಆಗೋದು ಸೇರಿದಂತೆ ನಾನಾ ರೀತಿಯ ಸಮಸ್ಯೆಗಳು ಕಂಡು ಬರಬಹುದು. ಡೆಸ್ಕ್ ಬ್ಯೂರೋ, ಜೈ ಕನ್ನಡ ನ್ಯೂಸ್.